ಇಲ್ಲ, ಅವ್ರು ಹೇಳಿದ್ದು ಮೊನ್ನೆ ಈ ಅಮೆಂಡ್ಮೆಂಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದಾಗ ಇದೆಲ್ಲ ಪಾಯಿಂಟ್ ಬಂದಿದೆ. ಮುಖ್ಯವಾಗಿ ಕೆಲವರು ಹೌಸಿಂಗ್ ಸ್ಕೀಮ್ ಮಾಡ್ತಾ ಇದ್ದಾರೆ, ಇನ್ ಕೆಲವರು ಮೈಕ್ರೋ ಲೆಂಡಿಂಗ್ ಮಾಡ್ತಾ ಇದ್ದಾರೆ, ಇನ್ನ ಕೆಲವರು ಈ ಗೋಲ್ಡ್ ಲೋನ್ಸು ಅಂಥದ್ದೆಲ್ಲ ಆಯಾ ಅದಕ್ಕೆ ಬೇರೆ ಆಕ್ಟ್ಗಳಿದಾವೆ. ಆ ಆಕ್ಟ್ಗಳಲ್ಲಿ ಕಾನೂನು ಬಲಪಡಿಸಲಿಕ್ಕೆ ಅಮೆಂಡ್ಮೆಂಟ್ಸ್ ತರಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಆಕ್ಟ್ಸ್ ಇದೆ ಅದಕ್ಕೆ, NBFC ಇದು ಅದು ಇದು ಎಲ್ಲ ಬರುತ್ತೆ. ಅಲ್ಲಿ ಹೌಸಿಂಗ್ ಗೆ ರೇರ್ ಆಗಿ ಅಮೆಂಡ್ಮೆಂಟ್ ತರಬೇಕು ಅಂತ ಸೂಚನೆ. ಇನ್ನ ಅವ್ರ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ಹಾಕಿದೀರಾ? 40% ಇಂಟ್ರೆಸ್ಟ್ ತಗೋತಾರೆ. ಅವ್ರು ಕೊಡೋ ದುಡ್ಡಿಗೆ ಅವ್ರ ರಿಟರ್ನ್ಸ್ ತಗೊಳ್ಳೋ ಹೊತ್ತಿಗೆ 40% ಇಂಟ್ರೆಸ್ಟ್ ಬೀಳುತ್ತೆ. ಅವ್ರನ್ನ ಬ್ಯಾನ್ ಮಾಡ್ಬಿಡಿ. ಅವ್ರ ಅವಶ್ಯಕತೆ ಇಲ್ಲ. ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಲ್ದಲೇನೆ ಸಾಲ ತೆಗೆದು ಮನೆ ಹಾಳು ಮಾಡ್ಕೊಂಡಿದ್ದಾರೆ, ಹೋಗ್ತಾ ಇದಾರೆ. ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ, ರದ್ದು ಮಾಡಿ. ಅವರು ಈ ಫೈನಾನ್ಸ್ನವರ ಅವಶ್ಯಕತೆ ಇಲ್ಲ. ಬಡವ್ರನ್ನ ಮತ್ತೆ ಬಡವರ ಇದಕ್ಕೆ ತಳ್ಳುವಂತ ಫೈನಾನ್ಸರ್ಸ್ ಅವರೆಲ್ಲ. ಅವರು ಬಡವ್ರನ್ನ ಉದ್ಧಾರ ಮಾಡಕ್ ಬಂದವರಲ್ಲ ಅವರು. ನಾನು ಈಗ ಮಾನ್ಯ ಇಬ್ಬರು ಸದಸ್ಯರಿಗೆ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಆ ಚಟುವಟಿಕೆ ಈ ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ. ಆದ್ರೆ ಕೇಳಿಸ್ಕೊಳ್ಳಿ, ಆದ್ರೆ ನಾನು ಇವತ್ತೇನೆ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪರವಾಗಿ ಇವತ್ತೇ ಸೂಚನೆ ಕೊಡ್ತೇನೆ. ಈ ಏನು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಸಹಾಯ ಮಾಡೋತಾ ಇರೋರು ಇದ್ದಾರೆ, ಜನರಿಗೆ ಸಹಾಯನೂ ಆಗ್ತಾ ಇದೆ. ಆದ್ರೆ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಜನರ ಶೋಷಣೆ ಆಗ್ತಾ ಇರುವಂತಹದ್ದು ಇದೆ, ಒಪ್ಕೊಳ್ತೇನೆ. ಈ ಶೋಷಣೆಯನ್ನ ತಡೆಗಟ್ಟೋದಕ್ಕೆ ತತ್ಸಂಬಂಧವಾದಂತ ಕಾನೂನಿಗೆ ಸರಿಯಾದಂತ ಬಲಪಡಿಸುವಂತ ತಿದ್ದುಪಡಿ ತರಲಿಕ್ಕೆ ನಾನು ಇವತ್ತೇ ಅವರಿಗೆ ಪ್ರಸ್ತಾವನೆ ತಯಾರು ಮಾಡಲಿಕ್ಕೆ ಸೂಚನೆಯನ್ನ ಕೊಡ್ತೇನೆ. ಅದು ಕೋಆಪರೇಷನ್ಗೆ ಬರುತ್ತಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತಾ, ಅದು ಅವ್ರಿಗೆ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ. ಆದ್ರೆ ಒಟ್ಟಿನಲ್ಲಿ ಅದನ್ನ ಸರ್ಕಾರದ ಕಡೆಯಿಂದ ಆ ಒಂದು ಪ್ರಯೋಗ ಮಾಡಿಸ್ತೇವೆ. ಇನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಕೆಲವರು ಸದಸ್ಯರು ಮುಖ್ಯವಾಗಿ ಅವರು ಹೇಳಿರೋ ಸಾರಾಂಶ, ಈ ಕಾನೂನು ಇನ್ನಷ್ಟು ಬಿಗಿ ಆಗ್ಬೇಕು, ಬಲ ಆಗ್ಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೂತ್ಕೊಂಡು ನನ್ಗೆ ಹೇಳಿದ್ರು ಇದನ್ನ ನಿಲ್ಸಕ್ಕೆ ಆಗಲ್ವೇನಯ್ಯ ಅಂತ. ಅದನ್ನು ಕೂಡ ನಾವು ವಿಚಾರ ಮಾಡ್ಬೇಕಾಗತ್ತೆ, ಖಂಡಿತವಾಗಿ ಅದನ್ನ ವಿಚಾರ ಮಾಡ್ತೇವೆ. ಇದರಲ್ಲಿ ಈಗ ಏನ್ ಮಾಡಿದ್ದೇವೆ ಅಂದ್ರೆ, ಕೆಲವರು ಈ ಸ್ಕ್ಯಾಮ್ ಕೇಸ್ ಆಗೋದಕ್ಕೆ ಮೊದಲು ಆ ಕಂಪನಿಯಿಂದ ಡೈರೆಕ್ಟರ್ ಆಗಿ ನಿರ್ಗಮಿಸಿರ್ತಾರೆ, ಆದ್ರೆ ನಡೆದಾಗ ಅವರು ಭಾಗ ಆಗಿದ್ರು. ಆದ್ರೆ ಈಗಿರೋ ಕಾನೂನಲ್ಲಿ ಅವರು ನಿರ್ಗಮಿಸಿರೋದ್ರಿಂದ ಅವರು ಕಾನೂನು ಪ್ರಕ್ರಿಯೆಯಿಂದ ಹೊರಗೆ ಉಳಿತಾ ಇದ್ದಾರೆ. ಚೆನ್ನಾಗಿ ನಡೆಯುವಾಗ ದುಡ್ಡು ಎತ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ಸ್, ಇವತ್ತಿಲ್ಲ ಡೈರೆಕ್ಟರ್. ಸೊ ದೇವರ್ ಎಸ್ಕೇಪಿಂಗ್ ದ ಲಾ. ಸೊ ಯಾರ್ಯಾರು ಲಾಭ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಇದು ಜಾರಿ ಆಗ್ಬೇಕು ಅನ್ನುವಂತ ಒಂದು ತಿದ್ದುಪಡಿ. ಇನ್ನ ಇದು ಇನ್ನೊಂದ್ ಕಡೆ ಏನ್ ಮಾಡಿದ್ದಾರೆ, ಆ ಕಂಪನಿನವರೇ ಅವ್ರ ಎಂಪ್ಲಾಯೀಸು ಡಿಪಾಸಿಟರ್ಸ್ ಅಂತ ತೋರಿಸ್ಕೊಂಡಿದ್ದಾರೆ. ನಾವು ಈಗ ಬಂದಿದ್ದ ಹಣದಲ್ಲಿ ಸೆಟಲ್ಮೆಂಟ್ ಮಾಡಕ್ ಹೋದಾಗ ಆ ಎಂಪ್ಲಾಯೀಸು ಕೂಡ ಅವ್ರಿಗೂ ಸಿಗ್ತಾ ಇದೆ. ನಾವು ಮುಖ್ಯ ಉದ್ದೇಶ ಯಾರು ಅದಕ್ಕೆ ಕಂಪನಿಗೆ ಸಂಬಂಧ ಇಲ್ಲದೆ ಇರುವಂತ ಗ್ರಾಹಕರಿಗೆ ಸಿಗಬೇಕು ಅನ್ನೋದು. ಹಾಗಾಗಿ ಎಂಪ್ಲಾಯೀಸ್ ಅನ್ನ ಹೊರಗಿಡ್ತಾ ಇದ್ದೇವೆ. ಮತ್ತು ಇದನ್ನ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡದ ಹಾಗೆ ನಿಷೇಧ ಹಾಕುವಂತ ಅಧಿಕಾರವನ್ನು ನಾವು ಈ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡ್ತಾ ಇದ್ದೇವೆ. ಈ ತರಹ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಸರಳೀಕರಣಕ್ಕೆ ತಗೊಂಡ್ ಬಂದಿದ್ದೇವೆ. ತಾವು ಹೇಳಿರೋದು ಇನ್ನೂ ಪ್ರಬಲವಾದಂತ ಸಲಹೆಗಳನ್ನ ತಾವು ಕೊಟ್ಟಿದ್ದೀರಾ. ಇವತ್ತು ನಾವು ತಂದಿರೋದು ಇಲ್ಲಿವರೆಗೂ ಚರ್ಚೆ ಆಗಿರೋ ಅರ್ಧ ತಿದ್ದುಪಡಿಗಳು ಮಾತ್ರ. ಇನ್ನರ್ಧ ತಿದ್ದುಪಡಿಗಳು ಬಹುಶಃ ಮುಂದಿನ ಅಧಿವೇಶನ ಅಥವಾ ಬಜೆಟ್ ಅಧಿವೇಶನಕ್ಕೆ ತರ್ತೇವೆ. ತರೋವಾಗ ನೀವು ಹೇಳಿದಂತ ಕೆಲವು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ತರ್ತೇವೆ. ಇನ್ನಷ್ಟು ಬಲ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಖಂಡಿತ. ಇದು ಬಿಲ್ ಮಾಡೋದು ಫೈನಾನ್ಸ್, ಇಂಪ್ಲಿಮೆಂಟ್ ಮಾಡೋದು ರೆವಿನ್ಯೂ. ನೀವು ಕೊಟ್ಟಿದ್ದ ಸಜೆಷನ್ ಅನ್ನ ನಾನು ನಮ್ಮ ಬ್ಯಾಂಗ್ಳೂರ್ ರೆವಿನ್ಯೂ ಕಮಿಷನರೇ ಇದಕ್ಕೆ ಸೆಕ್ರೆಟರಿ, ಅವ್ರಿಗೆ ಹೇಳ್ತೇನೆ, ನಾನೇ ಮಾತಾಡ್ತೇನೆ ಅವ್ರಿಗೆ. ಇನ್ನಷ್ಟು ಟೈಟ್ ಮಾಡಕ್ಕೆ ನಿಮ್ಗೆ ಏನ್ ಬೇಕು ಹೇಳಿ ಅಂತ ಅವರಿಂದ ಪ್ರಪೋಸಲ್ ತಗೊಂಡ್ ಬಂದು ನೆಕ್ಸ್ಟ್ ಅಮೆಂಡ್ಮೆಂಟ್ಸ್ ಅನ್ನ ಮೂವ್ ಮಾಡ್ತೇವೆ.